ಈಗ ತಣ್ಣಗೆ ಕೂತಿದ್ದಾರೆ. ಅದ್ಭುತವಾದ ಸಿನಿಮಾ ತಂಡ, ಅದ್ಭುತವಾದ ಸಿನಿಮಾ ಮಾಡ್ತೀನಿ ಅನ್ನುವಂತಹ ಒಂದು ಅಪ್ಪಟ ವಿಶ್ವಾಸದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವೆಲ್ಲದರ ಮಧ್ಯೆ ನೀವಿದ್ದೀರಿ. ನಿಮ್ಮ ಬೆಂಬಲ ಸಹಕಾರದ ಜೊತೆಗೆ ಅವರ ಬೆಂಬಲ ಸಹಕಾರ ಆಶೀರ್ವಾದವನ್ನು ಕೂಡ ನೀಡಲಿಕ್ಕೆ ನಮ್ಮ ಜೊತೆಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಕನ್ನಡದ ಪ್ರತಿ ಮನೆಯ ಭಾಗವಾಗಿರುವಂತಹ ನಿರ್ಮಾಪಕಿ, ಅಷ್ಟು ಮಾತ್ರ ಅಲ್ಲ, ಗಟ್ಟಿಗಿತ್ತಿ, ಸಹೃದಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್, ವೆಲ್ಕಮ್ ಟು ದ ಶೋ. ಹಾಗೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ನಮ್ಮ ಕನ್ನಡದ ಆಸ್ತಿ. ಇವತ್ತಿಗೂ ಅವರ ಹೆಸರು ಕೇಳಿದ್ರೆ 1999ರಲ್ಲಿ ಒಂದರ ನಂತರ ಒಂದು ವಿಕೆಟ್ ಕಿತ್ತು ನಮ್ಮನ್ನ ಕುಣಿಯೋ ಹಾಗೆ ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಜಂಬೋ ಅನಿಲ್ ಕುಂಬ್ಳೆ ಸರ್, ಪ್ರೀತಿಯ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿರ್ಮಾಪಕರು, ಸಹೃದಯಿಗಳು ಆದಂತಹ ರಮೇಶ್ ರೆಡ್ಡಿ ಅವರು ಕೂಡ, ಹಾಗೆ ಫಾರ್ಮರ್ ಅಡ್ವೊಕೇಟ್ ಜನರಲ್ ಆದಂತಹ ಶ್ರೀಯುತ ಪ್ರಭುಲಿಂಗ ಅವರು ಕೂಡ ಇದ್ದಾರೆ. ಜೊತೆಗೆ ನೀವೆಲ್ಲರೂ ಇದ್ದೀರಿ. ಒಂದ್ಸರಿ ನೀವೇ ಚಪ್ಪಾಳೆ ತಟ್ಕೊಂಡ್ಬಿಡಿ, ಯಾರು ನಿಮಗೆ ಚಪ್ಪಾಳೆ ಅಂತ. ಯಾಕಂದ್ರೆ ನೀವಿಲ್ದೆ ಯಾವುದೂ ಪರಿಪೂರ್ಣ ಆಗೋದಿಲ್ಲ, ನೀವಿಲ್ದೆ ಯಾವುದೂ ಸಂಪೂರ್ಣ ಆಗೋದಿಲ್ಲ. ಇಲ್ಲಿ ಇಷ್ಟು ಜನರ ಮಧ್ಯೆ ಆಗುವಂತಹ ಕಾರ್ಯಕ್ರಮನ ಪ್ರತಿ ಮನೆಯ ಮೊಬೈಲ್ಗಳಿಗೆ ತಲುಪಿಸುವಂತಹ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡ್ತಾನೆ ಬಂದಿದ್ದೀರಿ. ಹೀಗಾಗಿ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ, ತಡ ಮಾಡದೆ ಈ ಪ್ರೀ ಟೀಸರ್ ಲಾಂಚ್ ನ ಮಾಡೇ ಬಿಡೋಣ. ಅದಕ್ಕೋಸ್ಕರ ಶ್ರೀಯುತ ಅನಿಲ್ ಕುಂಬ್ಳೆ ಸರ್ ಹಾಗೆ ಅಶ್ವಿನಿ ಮ್ಯಾಮ್, ನಿಮ್ಮಿಬ್ಬರನ್ನ ಕೋರ್ಕೊಳ್ತಾ ಇದ್ದೀನಿ. ಕೆನ್ ಯು ಹ್ಯಾವ್ ದ ರಿಮೋಟ್ ಪ್ಲೀಸ್? ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನೆ ಮಾತಾಗಿರುವಂಥ ನನ್ನ ಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ರಾಜ್ಕುಮಾರ್, ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಂಥ ನಿರ್ಮಾಪಕಿ ಮತ್ತು ಹೊಸ ಒಂದು ಅಲೆಯ ಸಿನಿಮಾಗಳನ್ನು ಮಾಡಿದಂಥ ನಿರ್ಮಾಪಕಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆಳಕು ನೀಡ್ತಾರ ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ವಾಗತ. ಮತ್ತು ಈ ಥರ ಒಂದು ಪ್ರೀ ಟೀಸರ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತಂದರೆ, ಏನು ತೋರಿಸ್ಬಾರ್ದು ಬಟ್ ಎಲ್ಲ ತೋರಿಸ್ಬೇಕು. ಆ ರೀತಿಯಲ್ಲಿ ನಾನು ಏನು ತೋರಿಸೋದು ಏನು ಬಿಡೋದು ಅನ್ನೋದನ್ನ ಇಲ್ಲಿ ಎಲ್ಲ ಯೋಚನೆ ಮಾಡಿಬಿಟ್ಟು, ಮತ್ತು ನನ್ನ ಮಗ ಸಮರ್ಜಿತ್ ಲಂಕೇಶನ್ನ ಯಾವ ರೀತಿಯಲ್ಲಿ ತೋರಿಸ್ಬೇಕು ಅಂತ ಆ ಒಂದು ಹಲವಾರು ವಾದ ವಿವಾದಗಳ ಮಧ್ಯೆ ನಮ್ಮ ಮನೆಯಲ್ಲಿ ಅದ್ರ ಮಧ್ಯೆ ಈ ತರ ಒಂದು ಟೀಸರ್ನ ಮಾಡಿ ತೋರಿಸಿ ಅವನಿಗೆ ಮೆಚ್ಚಿಸೋದು ಫಸ್ಟು, ಇಡೀ ಕರ್ನಾಟಕಕ್ಕೆ ಮೆಚ್ಚಿಸೋದಲ್ಲ, ನನ್ನ ಮಗನಿಗೆ ಮೆಚ್ಚಿಸ್ಬೇಕು ಫಸ್ಟು. ಅದರಲ್ಲಿ ನಾನು ಗೆದ್ದೀನಿ ಅನ್ಕೊಂಡಿದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಆಫ್ಕೋರ್ಸ್ ಸಾನಿಯಾ ಅಯ್ಯರ್, ಅವ್ರ ಬಗ್ಗೆ ಹೆಚ್ಚು ಮಾತಾಡೋಣ. ನಾನೀಗ ಹಲವಾರು ಪತ್ರಿಕಾಗೋಷ್ಠಿಗಳಿದೆ, ಆದರೆ ಒಂದು ಮಾತನ್ನು ಹೇಳಬಲ್ಲೆ, ಶಿ ಈಸ್ ದ ನೇಮ್ ಟು ವಾಚ್ ಔಟ್ ಫಾರ್ ಇನ್ ದ ಫ್ಯೂಚರ್. ನೋಡ್ತಾ ಇದ್ದೀನಿ, ನಾನು ಇದೇ ಮಾತು ದೀಪಿಕಾ ಪಡ್ಕೋಣೆ ಬಗ್ಗೆ ಹೇಳಿದ್ದೆ, ಮತ್ತು ನಮ್ಮ ಕನ್ನಡದ ಹೆಮ್ಮೆಯ ದೀಪಿಕಾ ಪಡ್ಕೋಣೆ ಇವತ್ತು ಇಡೀ ಭಾರತದಲ್ಲಿ ನಮ್ಮ ಧ್ವಜವನ್ನು ಹಾರಿಸ್ತಾರೆ ಮತ್ತು ಈಸ್ ನಂಬರ್ 1 ಇಂಡಿಯನ್ ಆ್ಯಕ್ಟರ್. ಅದೇ ರೀತಿಯಲ್ಲಿ ಸಾನಿಯಾ ಅಯ್ಯರ್ ಕೂಡ ಒಂದು ಚಿಕ್ಕ ವಯಸ್ಸಿನಲ್ಲೇ ಆ್ಯಕ್ಟಿಂಗ್ ಮಾಡ್ತಾ ಬಂದು ಇವತ್ತು ಈ ಮಟ್ಟಕ್ಕೆ ಸ್ವಂತ ಕಾಲದಲ್ಲಿ ಒಂದು ಅಚೀವ್ ಮಾಡಿ, ಒಂದು ಪ್ರತಿಭೆ ಇರುವಂಥ ಕನ್ನಡ ಅದ್ಭುತವಾಗಿ ಮಾತಾಡುವಂಥ ಮತ್ತು ಈ ಒಂದು ವೇದಿಕೆ ಅಷ್ಟೇ ಬೇಕಾಗಿತ್ತು ಅವ್ರಿಗೆ. ಇನ್ನು ಹಲವಾರು ಸಿನಿಮಾಗಳಲ್ಲಿ ಹಲವಾರು ಭಾಷೆಗಳಲ್ಲಿ ಮಿಂಚ್ತಾರೆ ಅನ್ನೋದಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ. ಮತ್ತು ನಾನು ಹೆಚ್ಚು ಮಾತಾಡೋಕ್ಕೋಗಲ್ಲ, ಯಾಕೆಂತಂದರೆ ಇಲ್ಲಿ ಬಂದಿರೋಂಥ ಇಬ್ಬರು ನಮ್ಮ ಕೇಂದ್ರ ಬಿಂದುಗಳು, ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅನಿಲ್ ಕುಂಬ್ಳೆ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ವೇದಿಕೆಗೆ ಬರಬೇಕು, ಅವರು ಒಂದೆರಡು ಮಾತಾಡಬೇಕು ಅಂತ. ಫಸ್ಟ್ ಐ ವುಡ್ ಲೈಕ್ ಟು ವೆಲ್ಕಮ್ ಅಶ್ವಿನಿ. ಅಲ್ಲ, ಮಾತಾಡಬೇಡಿ, ಬಂದು ಕೂತ್ಕೊಳ್ಳಿ. ನಿಮಗೆ ಅಮರ್ಜಿತ್ ಅವರು ಅನಿಲ್ ಕುಂಬ್ಳೆ ಅವರ ಜೊತೆಗೆ ಒಂದಲ್ಲ ಅಂತ 2 ಟಿವಿ ಕಮರ್ಷಿಯಲ್ ಅಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಒಂದು ಸಂತೂರಲ್ಲಿ, ಒಂದಿನ ಸಂತಿಯವರು ಓಕೆ, ಸೊ ಸಂತೂರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ, ಇವತ್ತು ಒಟ್ಟಿಗೆ ವೇದಿಕೆಯನ್ನ ಕೂಡ ಹಂಚ್ಕೋತಾ ಇದ್ದಾರೆ. ಸೊ ಸಮರ್ಜಿತ್ ಅವರು ವೆಲ್ಕಮ್ ಸರ್, ವೆಲ್ಕಮ್ ಮ್ಯಾಮ್, ಪ್ಲೀಸ್. ಆದರೆ ಅವರ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಅದು ಎಲ್ಲ ಪ್ರತಿಯೊಬ್ಬ ಯುವಕರು, ವಿಶೇಷವಾಗಿ ನನ್ನ ಮಗ ಅಂತ ಇವತ್ತಿನ ಪೀಳಿಗೆಯ ಯುವಕರು ಅದನ್ನು ಅನಿಲ್ ಕುಂಬ್ಳೆ ಅವರಿಂದ ಕಲ್ತ್ಕೋಬೇಕು. ಯಾಕೆಂತಂದರೆ ಅವ್ರ ತಂದೆಯವರು ಒಂದು ವಿಸ್ಪಾ ಸ್ಕೂಟರ್ ಅವ್ರನ್ನ ಡ್ರಾಪ್ ಮಾಡೋರನ್ನ ನೋಡಿದ್ದೀನಿ ಪ್ರಾಕ್ಟೀಸಲ್ಲಿ.
ಮತ್ತು ಅವರು ಬೆಳಿಗ್ಗೆ ಬಂದರೆ ಗ್ರೌಂಡಿಗೆ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಬೇರೆ ಏನೂ ಇಲ್ಲ, ಅವರು ಈಸ್ ಟು ಜಸ್ಟ್ ಡ್ರೀಮ್ ಅಬೌಟ್ ಕ್ರಿಕೆಟ್. ಆ್ಯಂಡ್ ಶಾಲಾ ದಿನಗಳಲ್ಲೇ ಅವ್ರ ಆಟ ನೋಡಿ ಆಗಲೇ ರಂಜಿ ಟ್ರೋಫಿ ಆಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಕಾಲೇಜಲ್ಲಿ ಇದ್ದಾಗಲೇ RVCನಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಭಾರತಕ್ಕೆ ಆಡಿದ್ರು. ಫಸ್ಟ್ ಮ್ಯಾಚಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಿದ್ರು. ಅದಾದ ನಂತರ ನಮಗೆಲ್ಲ ಗೊತ್ತಿದೆ, ನಾನೇನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ವೆಸ್ಟ್ ಇಂಡೀಸಲ್ಲಿ ನಾನು ನಮ್ಮ ತಂದೆ TV ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ. ಇಡೀ ಜಾ ಫ್ರ್ಯಾಕ್ಚರ್ ಆಗಿ ಇಂಜುರಿ ಆಯಿತು. ಇಂಜುರಿ ಆದಾಗ ಬ್ಯಾಂಡೇಜ್ ಕಟ್ಕೊಂಡು ಬೌಲಿಂಗ್ ಮಾಡಿ ಭಾರತವನ್ನು ಗೆಲ್ಲಿಸಿದ್ರು. ಇದೇ ಅನಿಲ್ ಕುಂಬ್ಳೆ ನನ್ನ ಒಂದು ಸ್ನೇಹಿತ ಅನ್ನೋದಕ್ಕೆ ನನಗೆ ಹೆಮ್ಮೆ ಇಂದ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಅದಾದ ನಂತರ ಅಫ್ಕೋರ್ಸ್ ನಾನು ನಮ್ಮ ತಂದೆನೇ ಮತ್ತೆ ಗಾಂಧಿ ಬಜಾರಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ 10 ವಿಕೆಟ್ ಕ್ಯಾಲ್ಕಟಾಲ್ಲಿ ತೆಗೆದಾಗ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಹಳೆ ಸ್ಕೂಲು ಕಾಲೇಜ್ ದಿನಗಳು ನೆನಪಾಯಿತು. ಈಡನ್ ಗಾರ್ಡನ್ಸ್ಗೆ ಹೋಗಿದ್ವಿ ಮತ್ತು ಚೆನ್ನೈಯಲ್ಲಿ ಆಡಿದ್ವಿ, ಹೈದರಾಬಾದಲ್ಲಿ ಆಡಿದ್ವಿ. ಆದರೆ ಇವರು ಆಡ್ತಿದ್ದು ಬೇರೆ ಕ್ರಿಕೆಟ್, ನಾವು ಆಡ್ತಾ ಇದ್ದು ಬೇರೆ ಕ್ರಿಕೆಟ್. ಅದಕ್ಕೆ ಇವರು ಆ ಮಟ್ಟಕ್ಕೆ ರೀಚ್ ಆದರು. ಸೊ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಅಫ್ಕೋರ್ಸ್ ಪುನೀತ್ ಅವ್ರ ಬಗ್ಗೆ ನಾನಿಲ್ಲಿ ಮಾತಾಡಲೇಬೇಕು. ನಾನು ಮತ್ತು ಪುನೀತ್ ಅವರು ಹೀರೋ ಆಗೋಕ್ಕೂ ಮುಂಚೆ, ಇನ್ಫ್ಯಾಕ್ಟ್ ಅವ್ರು ಬಾಲ್ಯ ನಟನಾಗಿ ಆಗಲೇ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದಾದ ನಂತರ ಅವರು ಸಿನಿಮಾ ಮಾಡಿರಲಿಲ್ಲ, ಹೀರೋ ಆಗಿ ಅಪ್ಪು ಬಂದಿರಲಿಲ್ಲ ಅವಾಗಲೇ ನನಗೆ ಅವ್ರ ಪರಿಚಯ. ಒಂದು ಏರೋಬಿಕ್ಸ್ ಮಾಡ್ತಾ ಇದ್ವಿ ಒಟ್ಟಿಗೆ, ಮತ್ತು ಅವ್ರ ಜೊತೆಗೆ 2 ಕ್ಲಾಸ್ ಮಾಡ್ತಾ ಇದ್ವಿ. ಫಿಟ್ನೆಸ್ ಬಗ್ಗೆ ಅವ್ರಿಗೆ ಇದ್ದಿದ್ದ ಒಂದು ಸ್ಟ್ಯಾಮಿನಾ ಆಯ್ತಲ್ಲ, ಎಂಡ್ಯೂರೆನ್ಸ್, ಅದಂತೂ ಅದ್ಭುತ. ಮತ್ತು ಅದಾದ ನಂತರ ಅಪ್ಪು ಮಾಡಿದ್ರು, ವಿ ಶಾಂತಾರಾಮ್ ಪ್ರಶಸ್ತಿ ಬಂತು. ನನಗೆ ತುಂಟಾಟದಲ್ಲಿ ವಿ ಶಾಂತಾರಾಮ್ ಪ್ರಶಸ್ತಿ ಬಂತು. ಇದೇ ನಮ್ಮ ಮಾಜಿ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶನಾಯಿ ಗೊತ್ತಿದೆ, ಅವರೇ ನನಗೆ ಆ ನ್ಯೂಸನ್ನ ಫಸ್ಟ್ ಹೇಳಿದ್ದು, ನಿಮಗೆ ಮತ್ತು ಪುನೀತ್ ಅವರಿಗೆ ವಿ ಶಾಂತಾರಾಮ್ ಪ್ರಶಸ್ತಿ ಬಂದಿದೆ ಸರ್, ಬಾಂಬೆಗೆ ಹೋಗ್ತಾ ಇರೋ ಅಂತ. ಅಲ್ಲಿ ಸಂಜಯ್ ಲೀಲಾ ಬನ್ಸಾಲಿ, ಐಶ್ವರ್ಯ, ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಲೇ ಆಗಿದ್ರು. ಅವ್ರ ಮುಂದೆ ಪ್ರಶಸ್ತಿನ ತೊಗೊಂಡಿದ್ದು ಮತ್ತು ನಮ್ಮಿಬ್ಬರಿಗೂ ಯಾರೂ ಗೊತ್ತಿಲ್ಲ ಬಾಂಬೆಲ್ಲ. ಅವತ್ತಿನ ಸಂಜೆ ಇಬ್ಬರು ಕಳೆದ್ವಿ, ಊಟ ಮಾಡಿದ್ವಿ ಮತ್ತು ಹಲವಾರು ಹಳೆ ನೆನಪುಗಳು, ರಾಜ್ಕುಮಾರ್ ಸರ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಮತ್ತು ಒಂದೇ ಫ್ಲೈಟಲ್ಲಿ ವಾಪಸ್ ಬಂದ್ವಿ. ಏನೋ ಕಾಕತಾಳಿ ಅಂತ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ನಾನು ಅವರು ಒಂದೇ ವರ್ಷ ಡೆಬ್ಯೂ ಮಾಡಿದ್ದು ಮತ್ತು ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿನೂ ಒಂದೇ ವರ್ಷ ಬಂತು. ಅಫ್ಕೋರ್ಸ್ ಇಲ್ಲಿ ಮಧು ದೈತೋಟ ಇದ್ದಾರೆ, ಅವರೇ ಫಿಲ್ಮ್ ಫೇರ್ ಪ್ರಶಸ್ತಿ ಬಗ್ಗೆ ಹೇಳಿದ್ದು. ಅದನ್ನು ಹೈದರಾಬಾದಲ್ಲಿ ಅವರು ಬಂದಿದ್ರು. ಆ ಪ್ರಶಸ್ತಿ ಅವ್ರಿಗೆ ಅರಸುಗೆ ಬಂತು, ನನಗೆ ಐಶ್ವರ್ಯ ಬಂತು. ಅವಾಗಲೂ ಅಷ್ಟೇ ಒಂದೇ ಫ್ಲೈಟಲ್ಲಿ ಹೋಗಿ ಅವತ್ತು ಸಂಜೆ ಎಲ್ಲ ಕಳೆದ್ವಿ. ಆ ಸಮಯಗಳನ್ನ ಇವತ್ತು ಮೆಲುಕು ಹಾಕೋಕ್ಕೆ ಇಷ್ಟಪಡ್ತೀನಿ ಮತ್ತು ವಾಪಸ್ ಬಂದ್ವಿ. ಅದಾದ ನಂತರ ಅಫ್ಕೋರ್ಸ್ ಐಶ್ವರ್ಯ, ಅದಕ್ಕೂ ಮುಂಚೆ ಐಶ್ವರ್ಯನ ಆಡಿಯೋ ರಿಲೀಸ್ ಅವರೇ ಮಾಡಿದ್ದು. ಅವರು ಅವಾಗ ಆಗಲೇ ದೊಡ್ಡ ಹೀರೋ ಆಗಿದ್ರು, ಸ್ಟಾರ್ ಆಗಿದ್ರು. ಐಶ್ವರ್ಯ ದೀಪಿಕಾ ಪಡುಕೋಣೆ ಅವರ ಫಸ್ಟ್ ಫಿಲ್ಮು ಮತ್ತು ಆ ಒಂದು ಘಟನೆಗಳು, ಅನೆಕ್ಡೋಟ್ಸು ಎಲ್ಲ ತುಂಬ ಇದೆ, ಒಂದು ಪುಸ್ತಕನೇ ಬರೀಬೋದು. ಹಿ ವಾಸ್ ಅ ಸ್ಟಾರ್ ಅವಾಗ. ಐಶ್ವರ್ಯ ಆಯಿತು. ಅದಾದ ನಂತರ ಅದಕ್ಕೂ ಮುಂಚೆ ಮೊನಾಲಿಸಾ ಪ್ರಶಸ್ತಿ ಬಂತು, ಸ್ಟೇಟ್ ಪ್ರಶಸ್ತಿ ನನಗೆ ಬೆಸ್ಟ್ ಫಿಲ್ಮ್ ಬೆಸ್ಟ್ ಡೈರೆಕ್ಟರ್ ಆಗಿ. ಅವ್ರಿಗೂ ಅಷ್ಟೇ ಬೆಸ್ಟ್ ಆ್ಯಕ್ಟರ್ ಆಗಿ ಬಂತು. ಸೊ ಕಾಕತಾಳಿ, ನನಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು ಅಥವಾ ಅವ್ರಿಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು, ನನಗೂ ಅವಾಗ ಪ್ರಶಸ್ತಿ ಬರ್ತಾಯಿತ್ತು. ಮತ್ತು ಸಿನಿಮಾನು ಮಾಡಬೇಕಾಗಿತ್ತು. ನನ್ನ ಒಂದು ವಿಪರ್ಯಾಸ ಅಂದರೆ ಅದು ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಒಂದು ಕಥೆನೂ ಓಕೆ ಆಗಿತ್ತು, ಅವರೇ ಹೇಳಿ ಕಳಿಸಿದ್ರು ಒಬ್ಬ ನಿರ್ಮಾಪಕರಿಗೆ. ಮತ್ತು ನಾನು ಅವಾಗ ಹಿಂದಿ ಸಿನಿಮಾ ಮಾಡ್ತಾಯಿದ್ದೆ. ಒಂದು 15 ದಿನ ಟೈಮ್ ಕೊಡಿ, ಶುರು ಮಾಡ್ತೀನಿ ಅಂದರೆ ಅವ್ರ ಟೈಮ್ ಇರಲಿಲ್ಲ ಅವ್ರಿಗೆ. ಸೊ ಆದರೆ ಇವತ್ತು ನನ್ನ ಮಗ ಪ್ರತಿದಿನಾನು ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡಿದಾಗೆಲ್ಲ ಪುನೀತ್ ನೆನಪಾಗ್ತಾರೆ ಮತ್ತು ಅವರ ಡ್ಯಾನ್ಸ್ ನೆನಪಾಗುತ್ತೆ, ಅವರ ಫೈಟ್ ನೆನಪಾಗುತ್ತೆ ಮತ್ತು ಆ ದಿನಗಳನ್ನ ನಾವು ಕಳೆದ ದಿನಗಳು ನೆನಪಾಗುತ್ತೆ. ಮತ್ತು ನನ್ನ ಮಗ ಸಮರ್ಜಿತ್ ದೊಡ್ಡ 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 ಪುನೀತ್ ಅಭಿಮಾನಿ. ಅವ್ರ ಸಾಂಗ್ಸ್ಗಳಿಗೆ ಯಾವಾಗಲೂ ರೀಲ್ಸ್ ಮಾಡ್ತಾ ಇರ್ತಾನೆ. ಇವತ್ತು ನೋಡಿ ಅವರ ಧರ್ಮಪತ್ನಿ ಆದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವನ ಒಂದು ಪ್ರೀ ಟೀಸರ್ ಮಾಡ್ತಾ ಇರೋದು ಅವನ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ಬೋದು. ಮತ್ತು ಥ್ಯಾಂಕ್ ಯು ಅಶ್ವಿನಿ ಅವರೇ, ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ ಮತ್ತು ಇದೇ ಥರ ಯುವಕರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ. ಈಗಾಗಲೇ ಹಲವಾರು ಯುವಕರು ಪಿಕ್ಚರ್ ಮಾಡಿದ್ದೀರಾ. ಈ ಲಾಸ್ಟ್ ವೀಕೆ ಒಂದು ಪಿಕ್ಚರ್ ರಿಲೀಸ್ ಆಯಿತು. ಇನ್ನು ಮುಂದೆನೂ ಇದೇ ಥರ ಯುವಕರಿಗೆ ಒಂದು ವೇದಿಕೆ ಮಾಡ್ತಾರೆ ಅಂತ ನಮಗೊಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಇವತ್ತೆಲ್ಲ ಮಾಸ್ತಿಯವರು ಬಂದಿದ್ದಾರೆ, ಹಲವಾರು ಸ್ನೇಹಿತರು ಬಂದಿದ್ದಾರೆ, ಗೆಳೆಯರು ಬಂದಿದ್ದಾರೆ, ಫ್ಯೂಚರ್ ಸ್ಟಾರ್ ಜರುಷಾ ಅವರಿದ್ದಾರೆ ಇಲ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಗೌರಿ ಚಿತ್ರದ ಬಗ್ಗೆ ಭಾಗಗಳಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಮೂಲಕ ಸಿನಿಮಾವನ್ನು ನೋಡಿಕೊಂಡು ಕಲಿತು ಬಂದಿದ್ದಾರೆ. ಡ್ಯಾನ್ಸು, ಕುಣಿತ, ಆಕ್ಟಿಂಗ್ ಎಲ್ಲದರಲ್ಲೂ ಸೈನ್ಸ್ಕೋಬೇಕು ಅನ್ನುವಂತಹ ಕೌತುಕ ಈ ಕನ್ನಡ ಪ್ರತಿಭೆಗಿದೆ. ಅದೇ ದಾರಿಯಲ್ಲಿ ಮುನ್ನಡೀತಾ ರಂಗಶಂಕರದಲ್ಲಿ
ಹಲವಾರು ನಾಟಕಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಅನಾವರಣ ಸೇರಿದಂತೆ ಹಲವಾರು ನಾಟಕಗಳಲ್ಲಿ ಥಿಯೇಟರ್ ಮೂಲಕ ಬಂದ ನಟರಿಗೆ ಬೇಕಾದಂತಹ ನ್ಯೂಯಾನ್ಸಸ್ನ ಕೂಡ ಕಲ್ತ್ಕೊಂಡು ಬಂದಿದ್ದಾರೆ. ರಕ್ತಗತವಾಗಿಯೇ ಕಲೆ ಬಂದಿದೆ. ಇವ್ರು ಹೇಗೆ ಕಾಣ್ತಾ ಇದಾರೆ ಅಂತ ಗೊತ್ತು, ಬಟ್ ಹೇಗೆ ಮಾತಾಡ್ತಾರೆ ನೋಡಿ ಬಿಡೋಣ ಅಲ್ವಾ? ಎಸ್, ಥ್ಯಾಂಕ್ಸ್ ಹೇಳಬೇಕು. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಪಿಕ್ಚರ್ಗಳು ನೋಡ್ಕೊಂಡೆ ನಾನು ಬೆಳೆದಿರೋನು. ಅವ್ರು ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನು. ಆಮೇಲೆ ಮ್ಯಾಮ್ ಕೂಡ ಎಷ್ಟೊಂದು ಹಲವಾರು ಕಲಾವಿದರಿಗೆ ಈಗ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಅನಿಲ್ ಕುಂಬ್ಳೆ ಸರ್, ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್ ಹೇಳ್ದಂಗೆ ನಾನು ಒಂದು ಸಂತೂರ್ ಆ್ಯಡ್ ಮಾಡಿದ್ದೆ. ಆ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು ಆ ಟೈಮಲ್ಲಿ. ಸೊ ಸರ್ ನೆನಪಿಲ್ಲೇ ಇರ್ಬೋದು, ಬಟ್ ನನಗೆ ಅವ್ರದ್ದು ಒಂದು ಆಟೋಗ್ರಾಫ್ ಬೇಕಿತ್ತು. ಸೊ ಆ ಟೈಮಲ್ಲಿ ನಾನು ಇದು ಫೋಟೋ ಟಿ ಶರ್ಟ್ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿರಲಿಲ್ಲ. ಸೊ ಅಯ್ಯೋ ಸರ್ ಹೊಟ್ಟೋಗ್ಬಿಡ್ತಾರೆ ಅಂತ ನಾನು ಹಂಗೆ ಡೈರೆಕ್ಟ್ ನನ್ನ ಶರ್ಟ್ ತೆಗ್ಬಿಟ್ಟು ಬನಿಯನ್ ಸೈನ್ ಮಾಡಿಸ್ಕೊಂಡಿದ್ದೆ. ಆ ಬನಿಯನ್ ನಾನು ಇವತ್ತವರೆಗೂ ಇಟ್ಕೊಂಡಿದ್ದೀನಿ ಸರ್, ಅದನ್ನ ಒಂಥರ ಮೊಮೆಂಟು ಆಗಿ. ಸೊ ಇವತ್ತು ಸರ್ ಬಂದು ನಮ್ಮ ಚಿತ್ರದ ಪ್ರೀ ಟೀಸರ್ ಲಾಂಚ್ಗೆ ಸಪೋರ್ಟ್ ಕೊಡ್ತಾ ಇರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾನು ಅದೇ ಜಾಸ್ತಿ ಹೇಳಲ್ಲ, ಬಟ್ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅನಿಲ್ ಕುಂಬ್ಳೆ ಸರ್, ಜಂಬೋ ಬೌಲರ್, ಅವರ್ ಇಂಡಿಯನ್ ಬೌಲರ್, ಏನೇನೆಲ್ಲ ದೇರ್ ಸೋ ಮೆನಿ ಫೆದರ್ಸ್ ಇನ್ ಹಿಸ್ ಕ್ಯಾಪ್. ICC ಚೇರ್ಮನ್ ಆಗಿದ್ರು, ಮೆಂಟರ್ ಆಗಿದ್ರು, ಕೋಚ್ ಆಗಿದ್ರು. ಅವರು ಐ ಥಿಂಕ್ ಇಸ್ ಎ ಲಿವಿಂಗ್ ಎಕ್ಸಾಂಪಲ್ ಆಫ್ ನಾವು ಆಕಾಶದಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನಾವು ಎಲ್ಲಿಂದ ಬಂದ್ವಿ, ನಮ್ಮ ನಡ್ಕೊಂಡು ಬಂದಿದ್ದ ದಾರಿ ಯಾವುದು ಅಂತ ಮರಿಬಾರ್ದು ಅನ್ನೋದಕ್ಕೆ ಅವರೇ ಎಕ್ಸಾಂಪಲ್ ಅಂತ ಅನಿಸ್ತದೆ. ಯಾಕಂದರೆ ನಮ್ಮ ಮೈಸೂರು ಪ್ರಾಂತ್ಯದವರು ಸರ್. ಸೊ ಇವತ್ತು ನಮ್ಮ ಇವೆಂಟಿಗೆ ಬಂದು ಈ ಪ್ರೀ ಟೀಸರ್ ಲಾಂಚ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ಡೀಪ್ಲಿ ಹಂಬಲ್ಡ್ ಬೈ ಯೋರ್ ಪ್ರೆಸೆನ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಹಾಗೂ ಇಂದ್ರಜಿತ್ ಸರ್ ಅಲ್ಲಿ ಒಂದು ಹೋಲಿಕೆ ಇದೆ. ಮ್ಯಾಮ್ PRK ಮೂಲಕ ಹೊಸ ಕತೆಗಾರರಿಗೆ, ಹೊಸ ಕತೆಗಳಿಗೆ, ಹೊಸ ಕನಸುಗಳಿಗೆ ಒಂದು ತಳಹದಿ ನೀಡ್ತಾ ಇದ್ದಾರೆ, ಒಂದು ವೇದಿಕೆನೇ ನೀಡ್ತಾ ಇದ್ದಾರೆ. ಇಂದ್ರಜಿತ್ ಸರ್ ಕೂಡ ಹಾಗೆ ಹೊಸ ನಟ ನಟಿಯರಿಗೆ, ಹಾಗೆ ಹೊಸ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಕಟ್ತಾ ಇದ್ದಾರೆ, ಅವಕಾಶಗಳನ್ನ ನೀಡ್ತಾ ಇದ್ದಾರೆ ಅಂದರೆ ಹೇಳೋಕ್ಕೆ ತಪ್ಪಾಗಲ್ಲ. ಸೊ ಐ ಥಿಂಕ್ ಇದು ನನಗೆ ನಿಜವಾದ ಸಿರಿತನ. ಯಾಕಂದರೆ ದಿಸ್ ಇಸ್ ದಿ ಅಲ್ಟಿಮೇಟ್ ಗ್ರೇಟ್ನೆಸ್. ಇವಾಗ ನನ್ನ ಪ್ರಕಾರ ನಮ್ಮ ಕರುನಾಡ ಚಲನಚಿತ್ರ ಏನಿದೆ ಅದು ಬಂದು ಒಂದು ಬೆಳೆದು ನಿಂತಿರೋ ಬೃಹತ್ತಾಕಾರದ ಆಲದ ಮರ ಅಂತಲೇ ನಾನು ನೋಡೋ ಹಾಗೆ. ಸೊ ಇಟ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್. ಬಟ್ ಈ ಥರ ಅವಕಾಶಗಳನ್ನ ನೀಡ್ತಾ ಹೋದಾಗ ಹೊಸಬರಿಗೆ ಅಥವಾ ಯುವಕರಿಗೆ ಅದರ ರೆಂಬೆ ಕೊಂಬೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಹಿಂಗೆ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ನಮ್ಮ ಇಡೀ ಚಿತ್ರರಂಗವೇ ಜಗದ್ವ್ಯಾಪಿ ಆಗಬಹುದು ಒಂದು ದಿವಸ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅದು. ಸೊ ಈ ಥರ ಟ್ಯಾಲೆಂಟ್ಸ್ ಅಂದರೆ ನಮ್ಮನ್ನು ಗುರುತಿಸಿ ನಮಗೊಂದು ಅವಕಾಶ ಕೊಡೋದೇ ಇಟ್ಸ್ ಅಲ್ಟಿಮೇಟ್ ಫಾರ್ ಮಿ. ಸೊ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಕೊನೆಯದಾಗಿ ಐ ಥಿಂಕ್ ಸಮರ್ ಈ ಟೀಸರಲ್ಲಿ ಡ್ಯಾಶಿಂಗ್ ಹೀರೋ ಥರ ಕಾಣಿಸ್ತಾರೆ. ಆ್ಯಂಡ್ ಅವರ ಸಹನೆ ಮತ್ತು ಯುವರ್ ಪರ್ಸೀವರೆನ್ಸ್ ಹ್ಯಾಸ್ ಪೇಡ್ ಆಫ್. ಸೊ ಐ ಥಿಂಕ್ ನನ್ನ ಮೊದಲನೇ ಸಿನಿಮಾಗೆ ಸಮರ್ ಅಂತಹ ಸಹನಟ ನಾನು ಪಡ್ಕೊಂಡು ನಾನು ಭಾಗ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನೀವಿಲ್ಲದೆ ನಾವಿಲ್ಲ. ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ ನಿಮ್ಮ ಬೆಂಬಲದಿಂದ. ನಮ್ಮ ಗೌರಿ ಚಿತ್ರದ ಮೇಲೂ ಇಷ್ಟೇ ಬೆಂಬಲ, ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ಫ್ಯಾಮಿಲಿ ಇದೆ, ನನ್ನ ಅಮ್ಮ ಮತ್ತು ನನ್ನ ಅಜ್ಜಿ ಇದ್ದಾರೆ. ಥ್ಯಾಂಕ್ ಯು ಪಾಟಿ ಆ್ಯಂಡ್ ಅಮ್ಮ. ನೀವಿಬ್ರಿಲ್ದಿರ ನನ್ನ ಅಸ್ತಿತ್ವಕ್ಕೆ ಕಾರಣನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉತ್ತಮ ಮಾದರಿ ನಮ್ಗೆ ಇನ್ಯಾರು ಸಿಗ್ಲಿಕ್ಕೆ ಸಾಧ್ಯ ಸರ್? ನೀವು ನೋಡಿ ನಿಮ್ಮ ಮುಂದೆ ಬೆಳೆದಿರುವಂತಹ ಹುಡುಗ ಸಮರ್ಜಿತ್, ಅವನ ಬಗ್ಗೆ ಒಂದೆರಡು ಮಾತು. ಹಾಗೂ ಸಾನ್ಯಾ, ಗೌರಿ ಸಿನಿಮಾದ ಹೀರೋಯಿನ್. ಸಮರ್ಜಿತ್ ಮೊದಲನೇ ಸಿನಿಮಾ ಇದು. ತುಂಬ ಸಂತೋಷ ಆಗುತ್ತೆ. ಯಾವುದೇ ಇಂಡಸ್ಟ್ರಿನಲ್ಲಿ, ಕ್ರಿಕೆಟ್ ಆಗಿರ್ಬೋದು ಅಥವಾ ಚಿತ್ರರಂಗ ಆಗಿರ್ಬೋದು, ಅದರಲ್ಲಿ ಯುವಕರು ಬರೋದು ತುಂಬ ಮುಖ್ಯ. ಪ್ರತಿಭೆ, ಹೊಸ ಪ್ರತಿಭೆ, ಅದಕ್ಕೆ ಅವಕಾಶ ಸಿಗೋದು, ಅವಕಾಶ ಸಿಕ್ಕಿದ ಮೇಲೆ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗೋದು, ಅದು ತುಂಬ ಮುಖ್ಯ. ತುಂಬ ಸಂತೋಷ ಆಗುತ್ತೆ. ಅಶ್ವಿನಿ ಮ್ಯಾಮ್ ಇದ್ದಾರೆ, ಪುನೀತ್. ನಾವೆಲ್ಲ ಸಿನಿಮಾ ಅಷ್ಟು ನಾನು ನೋಡ್ತಾ ಇರಲಿಲ್ಲ ಆಟ ಆಡಬೇಕಾದ್ರೆ, ಯಾಕಂದರೆ ಅವಕಾಶ ಸಿಗ್ತಾ ಇರಲಿಲ್ಲ. ಬಟ್ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಹಾಗೂ ಪುನೀತ್, ಶಿವಣ್ಣ ಇವರೆಲ್ಲ ಸಿನಿಮಾಗಳು ನಾವು ನೋಡ್ತಾ ಬಂದ್ವಿ.
ಅದಕ್ಕಿಂತ ಹೆಚ್ಚು ಹಾಡುಗಳನ್ನ ಕೇಳ್ಕೊಂಡು ಬಂದ್ವಿ ನಾವು. ಯಾಕಂದರೆ ಆಡಬೇಕಾದ್ರೆ ನಾವು ಎಲ್ಲೇ ಯಾವುದೇ ದೇಶದಲ್ಲಿ ಇದ್ರೂ ಈಗೆಲ್ಲ ತುಂಬ ಸುಲಭ. ನಿಮಗೆ ಫೋನಲ್ಲೇ ಎಲ್ಲ ಹಾಡುಗಳು ಸಿಗುತ್ತೆ, ಇಲ್ಲ ಇಂಟರ್ನೆಟ್ಟಲ್ಲಿ ಎಲ್ಲ ಹಾಡುಗಳು ಸಿಗುತ್ತೆ. ಆವಾಗ ಹಾಡುಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಲ್ಯಾಪ್ಟಾಪಲ್ಲಿ, ಅವಾಗೆಲ್ಲ ಐಪ್ಯಾಡು ಇರಲಿಲ್ಲ, ಫೋನ್ಗಳು ಅಷ್ಟೇ ಸ್ಮಾರ್ಟ್ ಫೋನ್ಗಳಿರಲಿಲ್ಲ, ಎಲ್ಲ ಲ್ಯಾಪ್ಟಾಪಲ್ಲಿ ಹಾಡುಗಳನ್ನೆಲ್ಲ ತೊಗೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲಿದ್ರೂ ಒಂದು 2 ದಿನ ಆದಮೇಲೆ ಕನ್ನಡ ಕೇಳಲೇಬೇಕು. ಹಾಡು ಯಾವುದೇ ಹಾಡಾಗಿರ್ಬೋದು, ಕನ್ನಡ ಹಾಡಿಲ್ಲದೆ ಇದ್ದರೆ ಅದು ಕಿವಿಗೆ ಕೇಳಿಸದೇ ಇದ್ದರೆ, ಅದು ಕಿವಿಗೆ ಬರದೇ ಇದ್ದರೆ ಅದು ಅದೇ ಬೇರೆ. ಅದರಿಂದನೇ ನಾವು ಬೆಳೆದಿದ್ದು. ಪುನೀತು ಆಮೇಲೆ ನನ್ನ ಒಂದು ಒಡನಾಟ ತುಂಬ ಹೆಚ್ಚಾಗಿದ್ದಕ್ಕೆ ಇದು ಕನ್ನಡದ ಕೋಟ್ಯಾಧಿಪತಿಯಲ್ಲಿ ನಾನು ಒಬ್ಬ ಭಾಗಿಯಾಗಿ ಅವಾಗ ಬಹಳಷ್ಟು ಮಾತುಕತೆ ಆಡಿದ್ವಿ. ಅವಾಗ ಅದಾದಮೇಲೆ ಆ ಫ್ಯಾಮ್ಲಿ ಖಂಡಿತವಾಗಿ ಇನ್ನೂ ಒಂಥರ ಫ್ಯಾಮ್ಲಿ ಮೆಂಬರ್ ಥರನೇ ನಾನು. ಸೊ ತುಂಬ ಸಂತೋಷ ಆಗುತ್ತೆ ಅವರು ಇಲ್ಲಿ ಬಂದಿದ್ದಾರೆ, ಪ್ರೋತ್ಸಾಹ ಕೊಡ್ತಿದ್ದಾರೆ. ಸಮರ್ಜಿತ್ ಹಾಗೂ ಸಾನಿಯಾ, ನಾ ಹೇಳ್ದಂಗೆ ಈ ಒಂದು ಇಂಡಸ್ಟ್ರಿನಲ್ಲಿ ಹೊಸ ತಾರೆಗಳು ಬರಬೇಕು. ಹೀರೋಯಿನ್ ಖಂಡಿತವಾಗಿ ಲಕ್ಷಣಗಳೆಲ್ಲ ಇದ್ದೇ ಇದೆ, ಅದನ್ನು ಇನ್ನೂ ಬೆಳೆಸ್ಕೊಂಡು ಹೋಗ್ತಾರೆ. ಇಂದ್ರಜಿತ್ ಬಗ್ಗೆ ಏನು ಹೇಳೋದು, ಅವ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು. ಸೊ ಯಾವಾಗಲೂ ಎಲ್ಲಾರ್ದು ಅವ್ರು ಖಂಡಿತವಾಗಿ ರಕ್ಷಣೆ ಅಂತೂ ಮಾಡೇ ಮಾಡ್ತಾರೆ, ಯಾಕಂದರೆ ವಿಕೆಟ್ ಕೀಪರ್ ಅವರು. ಇಲ್ಲಿ ಗ್ಲೌಸ್ ಇಲ್ಲ, ಆದರೆ ಉತ್ತಮವಾಗಿ ಆಡೋರು. ನಾನು ಅವರು ಕರ್ನಾಟಕ ಅಂಡರ್ 15 ಒಟ್ಟಿಗೆ ಆಡಿದ್ದೀವಿ. ಅದಾದಮೇಲೆ ಅವರು ಚಿತ್ರರಂಗಕ್ಕೆ ಬಂದರು, ಜರ್ನಲಿಸಮ್ಗೆ ಬಂದರು. ಅದಾದಮೇಲೆ ಅಷ್ಟು ಇದು ನಾವೆಲ್ಲ ಮೀಟ್ ಮಾಡ್ತಾ ಇರಲಿಲ್ಲ. ಬಟ್ ನಾನು ರಿಟೈರ್ ಆದಮೇಲೆ ಈ ಥರ ಒಂದು ಫಂಕ್ಷನ್ಗಳಲ್ಲಿ ಹಾಗೂ ಇನ್ನೂ ಭೇಟಿಗಳೆಲ್ಲ ಈ ಥರ ಭೇಟಿ ಮಾಡಿ ತಿರ್ಗಾ ಸಂತೋಷ ಆಗತ್ತೆ. ನೀವು ಅವರ ಯಾರನ್ನೇ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಉತ್ತಮ ಒಂದು ದರ್ಜೆಗೆ ಹೋಗ್ತಾರೆ. ಯಾಕಂದ್ರೆ ದೀಪಿಕಾ ಈಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಐ ಆಮ್ ಶ್ಯೂರ್ ಬೋತ್ ದೀಸ್ ಯಂಗ್ಸ್ಟರ್ಸ್ ವಿಲ್ ರೀಚ್ ದಟ್ ಲೆವೆಲ್. ಆಲ್ ದ ಬೆಸ್ಟ್. ಕನ್ನಡ ಚಿತ್ರ, ಕನ್ನಡ ಚಲನಚಿತ್ರ, ಕನ್ನಡದ ನಟರು, ಆ್ಯಕ್ಟರ್ಸ್, ಆ್ಯಕ್ಟ್ರೆಸ್ ಅವರ ಒಂದು ಸರಳತೆ ಹಾಗೂ ಗಾಂಭೀರ್ಯ ಅದೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಿ. ಯಾಕಂದರೆ ಎಲ್ಲೇ ಮೀಟ್ ಮಾಡಿದ್ರು ಆ ಕನ್ನಡಿಗರ ಒಂದು ಸರಳತೆ ಅದು ತುಂಬಾ ಅದ್ಭುತ. ಸುಮಾರು ಸತಿ ನಾನು ಏರ್ಪೋರ್ಟ್ಗಳಲ್ಲಿ ಮೀಟ್ ಮಾಡ್ತಾ ಇದ್ದೆ. ನಟರಾಗಿರ್ಬೋದು ಅಥವಾ ಯಾರೇ ಆ್ಯಕ್ಟರ್ಸ್ ಆಗಿರ್ಬೋದು, ಅವರ ಒಂದು ಸರಳತೆ ನಿಮಗೆ ಕಂಡು ಬರುತ್ತೆ. ಬರೀ ನಮ್ಮ ಹತ್ರ ಅಂತಲ್ಲ, ಎಲ್ಲ ಜನರ ಒಂದು ಸಂಪರ್ಕ, ಅವರ ಮಾತುಕತೆ ಅದರಲ್ಲೆಲ್ಲ ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಅದೇ ಸರಳತೆ ಇಲ್ಲೂ ನೋಡ್ತಾ ಬಂದಿದ್ದೀವಿ. ಅದನ್ನೇ ಮುಂದುವರಿಸಿ, ಯಾಕಂದರೆ ಕನ್ನಡ ಚಿತ್ರರಂಗದ ಒಂದು ಲೆಗಸಿ ಏನಿದೆಯೋ ಅದು ನಿಮ್ಮ ಕೈಯಲ್ಲಿದೆ, ಮುಂದಕ್ಕೆ ತೊಗೊಂಡು ಹೋಗೋದು. ತುಂಬ ಸಂತೋಷ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ. ಅಜಿತ್, ನನ್ನ ಇಂದ್ರಜಿತ್ ಅಂತ ಬರೋದೇ ಇಲ್ಲ, ಅಜಿತ್ ಅಂತಲೇ ಬರೋದು, ಅಜಿತಾ ಅಂತಲೇ ಬರೋದು ಹೆಸರು. ಸೊ ತುಂಬ ಸಂತೋಷ ಆಗುತ್ತೆ. ಸಮರ್ಜಿತ್, ಆಲ್ ದಿ ಬೆಸ್ಟ್. ಅದೇ ಅವ್ರು ಹೇಳಿದಾಗೆ ನಾನು ಅವರು ಒಂದು TV ಕಮರ್ಷಿಯಲ್ ಸುಮಾರು ಒಂದು 15 ವರ್ಷದ ಹಿಂದೆ ಅನಿಸುತ್ತೆ, ನಾನು ಅವಾಗ ಇನ್ನೂ ಆಡ್ತಾ ಇದ್ದೆ ಕ್ರಿಕೆಟ್. ಅವಾಗ ನಾವಿಬ್ಬರು ಒಂದು TV ಕಮರ್ಷಿಯಲ್ ಮಾಡಿದ್ವಿ. ನಂಗೆ ಜ್ಞಾಪಕ ಇರಲಿಲ್ಲ. ಹೋದ ವರ್ಷ ನಾವು ಸುದೀಪ್ ಅವರ ಒಂದು ಫಂಕ್ಷನಲ್ಲಿ ಭೇಟಿಗಾದಾಗ ಅವಾಗ ಹೇಳಿದ್ರು ಸಮರ್ಜಿತ್, ನಾನು ಆ ಆ್ಯಡಲ್ಲಿ ನಿಮ್ಮ ಜೊತೆ ಇದ್ದೆ ಅಂತ. ಸೊ ತುಂಬ ಸಂತೋಷ ಆಗುತ್ತೆ. ಈ ಮಟ್ಟಕ್ಕೆ ಅವರು ಡೆಡಿಕೇಟೆಡ್ ಆಗಿ, ಪ್ಯಾಷನೇಟ್ ಆಗಿ, ಯಾವುದೇ ಪ್ಯಾಷನ್ ಇದ್ರೂ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದರಲ್ಲಿ ಒಂದು ನಿಮ್ಮ ಏನು ಗೋಲ್ ಇರುತ್ತೋ ಅದು ಖಂಡಿತವಾಗಿ ಸಿಗುತ್ತೆ. ಅದನ್ನು ನೀವು ಶುರು ಅಂತೂ ಒಳ್ಳೆ ಇದರಿಂದನೇ ಮಾಡ್ತಾ ಇದ್ದೀರಾ. ತುಂಬ ಸಂತೋಷ ಆಗುತ್ತೆ. ಅಜಿತ್, ಆಲ್ ದ ಬೆಸ್ಟ್. ಎಲ್ಲರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಆ್ಯಂಡ್ ತುಂಬ ಸಂತೋಷ ಆಗುತ್ತೆ ಕನ್ನಡ ಚಲನಚಿತ್ರದ ಈ ಒಂದು ಚಿತ್ರದ ಮೂಲಕ ಹಾಗೂ ಇಬ್ಬ ಯುವಕ ತಾರೆಗಳ ಒಂದು ಸೃಷ್ಟಿ ಆಗಲಿ ಈ ಒಂದು ಮಾಧ್ಯಮದಿಂದ. ಮುಂದೆ ಇನ್ನೂ ಹೆಚ್ಚು ಕನ್ನಡ ಚಲನಚಿತ್ರ ಬೆಳೀಲಿ. ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಯಾವುದೇ ಚಿತ್ರ ನೋಡ್ಬೋದು, ನೀವು ಯಾವುದೇ ಚಲನಚಿತ್ರ ನೋಡ್ಬೋದು, ಅದು ನಮ್ಮ ಭಾಷೆನಲ್ಲಿ ನಾವು ನೋಡೋದು. ಯಾಕಂದರೆ ಒಂದು ಸಣ್ಣದೊಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಪಂಜಾಬ್ ಕಿಂಗ್ಸ್ ಕೋಚ್ ಆಗಿದ್ದಾಗ ಆವಾಗ KGF 2 ರಿಲೀಸ್ ಆಗಿತ್ತು. ಅದರದ್ದು ಪ್ರಿವ್ಯೂ ಅಂತ ನಾವೆಲ್ಲ ಟೀಮ್ ಮೆಂಬರ್ಸ್ ಕೂತಿದ್ವಿ. ಒಂದು ಆಫ್ ಡೇ ದಿನ ಅದನ್ನು ಪ್ರಿವ್ಯೂ ತೋರಿಸಿದ್ರು. ಕನ್ನಡದಲ್ಲಿ ಆಗಲಿಲ್ಲ ಅದು, ಯಾಕಂದರೆ ಹಿಂದಿನಲ್ಲಿ ಇತ್ತದು. ಅದನ್ನು ನನಗೆ ತುಂಬ ಕಷ್ಟ ಆಯಿತು ನೋಡೋದು. ಯಾಕಂದರೆ ಹಿಂದಿನಲ್ಲಿ ಯಶ್ ಅವ್ರು ಮಾತಾಡ್ತಾ ಇದ್ದಾರೆ, ಅಂದರೆ ಡಬ್ಬಿಂಗ್ ಅದು.
ಹಿಂದಿನಲ್ಲಿ ಬರ್ತಾ ಇತ್ತು, ಯಾಕಂದರೆ ಅವ್ರು ಕನ್ನಡ ಯಾರಿಗೂ ಅರ್ಥ ಆಗಲ್ಲ. ನಾನು ಬಿಟ್ಟು ಇಲ್ಲಿ ಸುಮಾರು ಇನ್ನೊಂದು 2-3 ಜನ ಇದ್ರಷ್ಟೇ ಕನ್ನಡದವರಲ್ಲಿ ನಮ್ಮ ಟೀಮ್ನಲ್ಲಿ. ಹಿಂದಿನಲ್ಲಿ ಬರ್ತಾ ಇತ್ತು ಅದು ಡಬ್ಬಾಗಿ. ಸಂತೋಷ ಆಗುತ್ತೆ. ಎಲ್ಲ ಭಾಷೆಗಳಲ್ಲೂ ನಮ್ಮ ಚಲನಚಿತ್ರನೂ, ಕನ್ನಡ ಚಲನಚಿತ್ರನೂ OTT ಪ್ಲ್ಯಾಟ್ಫಾರ್ಮ್ ಮೂಲಕ ಬೇರೆ ಹಲವಾರು ಭಾಷೆಗಳಲ್ಲಿ ಸಬ್ ಟೈಟಲ್ಸ್ ಎಲ್ಲ ಬರುತ್ತೆ. ಇವಾಗ ನಾವು ಬರೀ ನಮ್ಮ ಭಾಷೆ ಸಿನಿಮಾಗಳನ್ನೇ ನೋಡ್ತಾ ಇಲ್ಲ, ಬೇರೆ ಭಾಷೆಗಳ ಸಿನಿಮಾನೂ ನೋಡ್ತಾ ಇದ್ದೀವಿ. ಅದರ ಒಂದು ಸ್ವಾರಸ್ಯ ಏನಿದೆ ಅದನ್ನು ಬೇರೆ ಸಬ್ ಟೈಟಲ್ಸ್ ಅಥವಾ ಡಬ್ಬಿಂಗ್ ಮೂಲಕ ಅದ್ರ ಬಗ್ಗೆನೂ ನಾವು ತಿಳ್ಕೊತಾ ಇದ್ದೀವಿ. ತುಂಬ ಸಂತೋಷ ಆಗುತ್ತೆ. ಆದರೆ ನನಗೆ ಒಂದು ಸಿನಿಮಾದ ಒಂದು ಆ ಮಜಾ ಏನಿತ್ತು ಅದು ಸಿಗಲಿಲ್ಲ. ಸೊ ಖಂಡಿತವಾಗಿ ಈ ಸಿನಿಮಾನು ಐಮ್ ಶ್ಯೂರ್ ಇಂದ್ರಜಿತ್ ಬರೀ ಕನ್ನಡದಲ್ಲಿ ಹೌದು ರಿಲೀಸ್ ಮಾಡಿದ್ದಾರೆ, ಇನ್ನೂ ಬೇರೆ ಬೇರೆ ಭಾಷೆಯಲ್ಲೂ ಅದು ಜನ ನೋಡಲಿ. ಯಾಕಂದರೆ ಬರೀ ಕನ್ನಡದ ಸಿನಿಮಾ ಬರೀ ಕನ್ನಡಿಗರಿಗೆ ಸೀಮಿತವಾಗಬಾರ್ದು, ಇಂಟರ್ನ್ಯಾಷನಲ್ ಎಲ್ಲ ಆಡಿಯನ್ಸು ನೋಡಲಿ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನಾವೆಲ್ಲ ಬೇರೆ ಸಿನಿಮಾಗಳು ನೋಡ್ತಾ ಇದ್ದೀವಿ, ಹಿಂದಿ ಆಗಿರ್ಬೋದು ಅಥವಾ ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು ಅಥವಾ ಮಲಯಾಳಂ ಭಾಷೆ ಆಗಿರ್ಬೋದು, ಇವಾಗೆಲ್ಲ ಎಲ್ಲ ಸಬ್ ಟೈಟಲ್ಸಲ್ಲೂ ನೋಡ್ತಾರೆ. ಇದೇ ಥರ ಕನ್ನಡ ಸಿನಿಮಾನು ಇನ್ನೂ ಹಲವಾರು ಪ್ರಾಂತದಲ್ಲಿ ಬೆಳೀಲಿ, ಅಲ್ಲೂ ಒಂದು ಥಿಯೇಟ್ರಲ್ಲಿ ಬರಲಿ ಕನ್ನಡ ಸಿನಿಮಾ ಅಂತ ನನ್ನ ಒಂದು ಹಾರೈಕೆ. ಬಟ್ ತುಂಬ ಸಂತೋಷ ಆಗುತ್ತೆ. ಯಾವುದೇ ಯಂಗ್ಸ್ಟರ್ಸ್ ನಿಮಗೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಅವ್ರು ಬಂದು ಶೈನ್ ಆದರೆ ಸಂತೋಷ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಇಲ್ಲಿ ನಮ್ಮ ಸಮರ್ದೀಪು ನನಗೆ ಆ್ಯಕ್ಚುಲಿ ಒಂದು 2 ವರ್ಷದಿಂದ ಗೊತ್ತು. ನನಗೆ ಫಸ್ಟು ನನಗೆ ಹೇಳಿತ್ತು ಸರ್ ಬಂದು, ನಾನು ಒಂದು ಕಡೆ ಕೂತಿದ್ದೆ, ಈ ಥರ ನಮ್ಮ ಮಗ ಅಂತ ಹೇಳ್ಬಿಟ್ಟು, ಸರ್ ಏನು ಸರ್ ಹೀರೋ ಥರ ಇದ್ದಾನೆ ಹುಡುಗ, ಒಳ್ಳೆ ಹೀರೋ ಮಾಡಿಬಿಡಿ ಅಂತ ಹೇಳಿದ್ದು ನಾನೇ ಫಸ್ಟು. ಗೊತ್ತಿದೆ ನಾನು ಆವಾಗಿಂದ ಒಡನಾಟ ಆಯಿತು. ಆವಾಗ ನನಗೆ ಬಂದು ಹೇಳ್ತಾ ಇದ್ರು, ಸರ್ ಈ ಥರ ಸಬ್ಜೆಕ್ಟ್ ಇದೆ ತುಂಬ ಚೆನ್ನಾಗಿದೆ ಅಂತ, ಮಾಡಿ ಸರ್ ಅಂತ ಹೇಳಿದ್ವಿ. ಮೊನ್ನೆ ಒಂದು ಟೀಸರ್ ತೋರಿಸಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗ, ಫೈಟ್ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ನೋಡಿದ್ರೆ ಅಂತ ಇತ್ತು. ಫಸ್ಟ್ ಪಿಕ್ಚರ್ ಥರನೇ ನನಗೆ ಅನಿಸ್ಲಿಲ್ಲ. ಸರ್ ನಾನು ಬರ್ತೀನಿ ಸರ್ ಈವೆಂಟ್ಗೆ ಕರೀರಿ ಅಂತ ಹೇಳಿದೆ, ನಾನೇ ಹೇಳಿತ್ತು. ಅವ್ರು ನನ್ನ ಕರೆದಿಲ್ಲ, ನಾನು ಪೋಸ್ಟ್ ಮಾಡಿ ಬಂದಿದ್ದು. ಇಲ್ಲ ನೋಡಬೇಕು ಅಂತಿದ್ದು, ಅಷ್ಟು ನನ್ನ ಮುಂಚೆನೇ ಅಷ್ಟೊತ್ತಿಗೆ ಟೀಸರ್ ತೋರಿಸ್ಬಿಟ್ಟಿದ್ದಾರೆ, ನೋಡ್ತೀನಿ ಆಮೇಲೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಮರ್ದೀಪು ಮೇಡಮ್ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣ್ತಾರೆ ಪಿಕ್ಚರಲ್ಲಿ, ಚೆನ್ನಾಗಿದೆ. ಸಬ್ಜೆಕ್ಟು ತುಂಬ ಚೆನ್ನಾಗಿದೆ. ಅವ್ರು ಹೇಳಿದ್ದು ನೋಡಿದ್ರೆ ಖಂಡಿತ ಇದು ಸೂಪರ್ ಹಿಟ್ ಆಗುತ್ತೆ. ದೇವರು ಆ ಟೀಮ್ಗೆ ಒಳ್ಳೇದಾಗಲಿ, ಸೂಪರ್ ಹಿಟ್ ಆಗಲಿ. ಇಂಥ ಹೀರೋಗಳು ನಮ್ಮ ಕನ್ನಡಕ್ಕೆ ಬರಲೇಬೇಕು. ತುಂಬ ಸ್ಮಾರ್ಟ್ ಆಗಿದ್ದಾನೆ ಹುಡುಗ, ಬೇಕು ಇಂಥ ಹೀರೋಗಳು ಬಂದರೆ. ನಾವು ಏನಾದ್ರು ಲೋ ಅಲ್ಲಿ ಸಬ್ಜೆಕ್ಟ್ಗಳು ತಗೋಬೇಕಾದ್ರೆ ಇಂಥವ್ರೇ ಬೇಕು, ಮಾಸಲ್ಲಿ ಸಿಗಲ್ಲ ಇಂಥ ಲವ್ ಹೀರೋಗಳಿಗಲ್ಲ ಅಂತ. ಇಷ್ಟೇ, ದೇವ್ರು ಒಳ್ಳೇದು ಮಾಡಲಿ, ಈ ಟೀಮ್ಗೆ ಒಳ್ಳೇದಾಗಲಿ, ಸೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ನಮಸ್ಕಾರ. ಧನ್ಯವಾದಗಳು ಸರ್, ಇಲ್ಲಿವರೆಗೂ ಬಂದಿದ್ದಕ್ಕೆ, ಬಹಳ ಮುದ್ದಾಗಿ ಮಾತನಾಡಿದ್ದಕ್ಕೆ, ಹಾಗೆ ನಿಮ್ಮ ಪ್ರೀತಿಯನ್ನ ಈ ಯುವ ಪ್ರತಿಭೆಗಳಿಗೆ ನೀಡಿದ್ದಕ್ಕೆ. ಮದುವೆ ಜೊತೆ ಹಾಕೊಂಡು ಮಾಡ್ತೀನಿ ಅನ್ನೋ ತರ, ನೋಡೋಣ ಮುಂದಿನ ದಿನಗಳಲ್ಲಿ ಇದು ಸತ್ಯ ಆಗುತ್ತೆ ಅಂತ. ರೆಡಿ